ಆವತ್ತು ಹರೀಶ್ ಪ್ರಮೀಳಾಳನ್ನ ರೇಪ್ ಮಾಡಿ ಕೊಲೆ ಮಾಡೋ ದಿನ ನಿಜಕ್ಕೂ ಪ್ರಮೀಳಾ ಬದುಕೋ ಚಾನ್ಸ್ ತುಂಬಾನೇ ಇತ್ತು. ಆದರೆ ವಿಧಿಯಾಟದ ಮುಂದೆ ಮನುಷ್ಯನ ಪ್ಲಾನ್ ಏನೂ ನಡೆಯೋಲ್ಲ ಅನ್ನೋದಕ್ಕೆ ಇದೇ ಪಕ್ಕಾ ಉದಾಹರಣೆ. ಇನ್ನು ಹರೀಶ್ ಸಿಕ್ಕಿ ಬೀಳೋದ್ರ ಹಿಂದೆಗಿದ್ದಿದ್ದು ಒಂದು ಅಲಾರಾಮ್ ಸದ್ದು. ಪ್ರಮೀಳಾ 4 ತಿಂಗಳ ಹಿಂದೆ ಟೀಚರ್ ಆಗಿ ಸೇರಿದ್ಲು ಅಂದಲ್ಲ. ಹಾಗೆ ಸೇರಿದ್ದ ಪ್ರಮೀಳಾ ಕೊಲೆಯಾಗೋ ದಿನ ಕೂಡ ಶಾಲೆಗೆ ಪಾಠ ಮಾಡೋದಕ್ಕೆ ಹೋಗಿದ್ದಿದ್ರೆ ನಿಜಕ್ಕೂ ಬದುಕಿ ಬಿಡ್ತಿದ್ಲು ಅಂತ ಕಾಣುತ್ತೆ. ಬಟ್ ವಿಧಿಯಾಟ ಸಾಯಲೇಬೇಕು ಅಂತ ಬರೆದ್ರೆ ಸಾವಿಗೆ ಇಂಥ ಘಟನೆಗಳೆಲ್ಲ ಕಾರಣವಾಗಿಬಿಡುತ್ತವೆ. ಅಸಲಿಗೆ ಆಕೆ ಸತ್ತ ದಿನ ನವೆಂಬರ್ 14, ಅಂದ್ರೆ ಮಕ್ಕಳ ದಿನಾಚರಣೆ ದಿನ. ಹೌದು, ಮಕ್ಕಳ ದಿನಾಚರಣೆ ದಿನ ಶಾಲೆಗೆ ರಜಾ ಅನ್ನೋ ಕಾರಣಕ್ಕೆ ಪ್ರಮೀಳಾ ಶಾಲೆಗೆ ಹೋಗೋದಿಲ್ಲ. ಮಕ್ಕಳನ್ನ ಮಾತ್ರ ಶಾಲೆಗೆ ಕಳುಹಿಸಿ ತಾನು ಮನೆಯಲ್ಲೇ ಉಳಿದುಕೊಳ್ತಾಳೆ. ಮಕ್ಕಳು ಶಾಲೆಗೆ ಹೋಗಿ ಇನ್ನೇನು ಮನೆಗೆ ಬರಬೇಕು ಅಷ್ಟರಲ್ಲೇ ಇದೆಲ್ಲ ನಡೆದು ಹೋಗಿದೆ. ಆವತ್ತು ಘಟನೆ ನಡೆದ ನಂತರ ಸಹಜವಾಗಿ ಪೊಲೀಸರು ಕ್ರೈಮ್ ನಡೆದ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ರಕ್ತ ಬಿದ್ದಿದ್ದ ಜಾಗದ ಪಕ್ಕದಲ್ಲೇ ಮೊಟ್ಟ ಮೊದಲಿಗೆ ಪೊಲೀಸರಿಗೆ ಕಾಣಿಸೋದು ಒಂದು ಜೀನ್ಸ್ ಪ್ಯಾಂಟ್. ಪೊಲೀಸ್ ಡಾಗ್, ವಿಧಿವಿಜ್ಞಾನ ತಜ್ಞರು ಎಲ್ಲರೂ ಬಂದ್ರೂ ಕೂಡ ಆ ಪ್ಯಾಂಟಿನಿಂದ ಆರೋಪಿ ಸಿಗೋದಿಲ್ಲ. ಕಾರಣ ಆ ಪ್ಯಾಂಟ್ ಅನ್ನ ಕುಟುಂಬ ವರ್ಗ ಸೇರಿದಂತೆ ಅಲ್ಲಿ ನೆರೆದಿದ್ದ ಕೆಲವರು ಮುಟ್ಟಿ ತುಳಿದು ಪೊಲೀಸ್ ಡಾಗ್ಗೆ ವಾಸನೆ ಸಿಗದ ರೀತಿ ಆಗೋಗಿರುತ್ತೆ. ಆದ್ರೂ ಕೂಡ ಪೊಲೀಸರು ಆ ಜೀನ್ಸ್ ಪ್ಯಾಂಟ್ ಅನ್ನ ಹಿಡಿದು ಕಳ್ಳನ ಹುಡುಕಾಟಕ್ಕೆ ಮುಂದಾಗ್ತಾರೆ. ನಾವು ಇಲ್ಲಿ ಸರ್ಚ್ ಮಾಡೋಕ್ಕೆ ಡಾಗ್ ನಾಯಿನೆಲ್ಲ ಕರ್ಕೊಂಬಂದ್ರಿ ಸರ್. ಇಲ್ಲಿ ಸರ್ಚ್ ಮಾಡೋಕ್ಕೆ ಅದರೊಂದು ಪ್ಯಾಂಟ್ ಇತ್ತು. ಒಂದು ಪ್ಯಾಂಟಲ್ಲಿ ವಾಸನೆ ನಾಯಿಗೆ ಗೊತ್ತಾಗಿಲ್ಲ. ಎಲ್ಲರೂ ಜನರು ಬಂದು ಮುಟ್ಟಿದ್ರು, ವಾಸನೆ ಗೊತ್ತಾಗಿಲ್ಲ. ಪೊಲೀಸ್ ತನಿಖೆಯನ್ನ ತುಂಬಾ ಹತ್ತಿರದಿಂದ ನೋಡಿರೋ ಹುಡುಗ ಈತ. ಯಾವಾಗ ಜೀನ್ಸ್ ಪ್ಯಾಂಟ್ನಲ್ಲಿ ಆರೋಪಿ ಸುಳಿವು ಸಿಗೋದಿಲ್ವೋ ಆಗ್ಲೇ ನೋಡಿ ಪೊಲೀಸರಿಗೆ ಅಲಾರಂ ಸದ್ದು ಕೇಳೋದು. ಆ ಅಲಾರಂ ಸದ್ದು ಯಾವುದು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚೋ ಹೊತ್ತಿಗೆ ಇತ್ತ ಪ್ರಕರಣ ಸಂಪೂರ್ಣ ಕೊಡಗಿಗೆ ಕಾಡ್ಗಿಚ್ಚಿನಂತೆ ಹಬ್ಬಿರುತ್ತೆ. ನ್ಯಾಯಕ್ಕಾಗಿ ದೊಡ್ಡ ಹೋರಾಟವೇ ಆರಂಭವಾಗಿರುತ್ತೆ. ಬಂದೋರೆಲ್ಲ ಹೇಳಿದ್ದು ಪ್ರಮೀಳಾಳ ಮುಗ್ಧತೆಯನ್ನ, ಹಾಗೆ ಆಕೆಗೆ ಸಿಗಬೇಕಾದ ನ್ಯಾಯದ ಬಗ್ಗೆನೆ. ಅತಿಥಿ ಶಿಕ್ಷಕಿಯಾಗಿ ನಾನು ಸಹ ಕೆಲಸ ಮಾಡ್ತಿದ್ದೀನಿ. ಇದೇ ಥರ ಬೇರೆ ಶಿಕ್ಷಕಿಗೆ ಆಗಬಹುದಲ್ವಾ? ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಸೇವಾ ಭದ್ರತೆಯನ್ನು ಅದಕ್ಕೆ ತಕ್ಕಂತಹ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ನ್ಯಾಯ ಒದಗಿಸಬೇಕು. ಆ ಪ್ರಮೀಳರವರಿಗೆ ಅವರು ಇವಾಗಾಗಿ ಅಕ್ಟೋಬರಿಂದ ಗೆಸ್ಟ್ ಟೀಚರ್ ಆಗಿ ಹೋಗ್ತಿದ್ದಾರೆ ನಮ್ಮ ಥರನೇ. ಈಗ ಅವರಿಗೆ ಚಿಕ್ಕ ಚಿಕ್ಕ ಮಗು, ಇದಕ್ಕೆಲ್ಲ ಈಗ ಅವರಿಗೆ ಆದಾಗ ಇನ್ನು ಯಾರಿಗಾದರೂ ಆಗೋದಿಲ್ಲ ಅಂತ ಯಾವ ನ್ಯಾಯ ಅಲ್ವಾ? ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಅವರಿಗೊಂದು ನ್ಯಾಯ ಒದಗಿಸಬೇಕಂತ ನಾನು ಎಲ್ಲರ ಮುಖಾಂತರ ಕೇಳ್ಕೊಳ್ತೀನಿ. ಪ್ರಮೀಳಾ ಅವರಿಗೆ ಆದ ಅನ್ಯಾಯದ ವಿರುದ್ಧ ಒಂದು ಕಡೆ ಪ್ರತಿಭಟನೆ ಆದ್ರೆ ಇನ್ನೊಂದು ಕಡೆ ಅತಿಥಿ ಶಿಕ್ಷಕರಿಗೆ ಕೊಡಬೇಕಾದ ಪರಿಹಾರನಾದ್ರೂ ಪ್ರಮೀಳಾ ಅವರಿಗೆ ಸಿಗಲಿ ಅನ್ನೋ ಬೇಡಿಕೆ ಮತ್ತೊಂದೆಡೆ. ಹಾಗಾಗಿನೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಮಾತಿನ ಚಕಮಕಿ ಎಲ್ಲವೂ ಕೂಡ ನಡೆದು ಹೋಗಿತ್ತು. ಇರಲಿ, ತನಿಖೆ ನಂತರ ಅತ್ಯಾಚಾರಿ ಹರೀಶ್ ಅನ್ನೋದು ಗೊತ್ತಾದ ಮೇಲೆ ಹರೀಶ್ ತಂದೆ ತಾಯಿಯನ್ನ ಕೇಳಿದ್ರೆ ಪಾಪ ಅವರು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಸಾಧ್ಯವಾಗಿಲ್ಲ. ಇಲ್ಲೇ ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ ಕೂಲಿಕಾರರ ಮನೆಯಲ್ಲಿ ಇಂಥವನೊಬ್ಬ ಅತ್ಯಾಚಾರಿ ಇದ್ದಾನೆ ಅನ್ನೋದು ಈ ಪಾಪದ ಜೀವಗಳಿಗೆ ಗೊತ್ತಾಗೋದಾದ್ರೂ ಹೇಗೆ ಅಲ್ವಾ? ಏನು ಮಾಡಿದ್ರೆ ಗೊತ್ತಿಲ್ಲ ಸರ್, ನಮಗೆ ಒಂದೇ ಗೊತ್ತಿಲ್ಲ. ನಾನು ಫುಲ್ಲು ಲೋಡ್ ಆಗ್ತಿಲ್ಲ, ನಾನು ಮಲ್ಕೊಂಡೆ ಎಲ್ಲ ರಾತ್ರಿ ಕಳ್ಕೊಂಡು ನನಗೆ ಗೊತ್ತಾಯ್ತು ಸರ್. ಅದ್ರ ಮೇಲೆ ನನಗೆ ಗೊತ್ತಿಲ್ಲ ಸರ್. ಏನು ಮಾಡ್ದ ಅಂತ ಹೇಳ್ತಿದ್ದಾರೆ ಇಲ್ಲಿ ಅವರು? ಏನು ನನಗೆ ಗೊತ್ತಿಲ್ಲ ಸರ್. ನನ್ನ ಮಗ ಎಲ್ಲಿ ಅಂತ ಕೇಳುತ್ತೀವಿ, ನಾನು ಕೆಳಗಡೆ ಇದ್ದಾನೆ, ಅವನು ಕೆಳಗಡೆ ಮಲ್ಗೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೇಳಿದೆ. ಅಲ್ಲಿ ಹೋಗೋತ್ತಿಗೆ ನನಗೆ ಸರಿಯಾಗಿ ಗೊತ್ತಿಲ್ಲ, ಏನಾಯ್ತು ಅಂತಲೇ ನಮಗೆ ಗೊತ್ತಿಲ್ಲ. ನಿದ್ರೆ ಮಾಡ್ಕೊಂಡಿತ್ತು, ಮತ್ತೇನು ವಿಷಯ ಅಂತಲೇ ನನಗೇನು ಗೊತ್ತಿಲ್ಲ. ಎಷ್ಟೊತ್ತಿಗೆ ಬಂದಿದ್ರು ಪೊಲೀಸರು? ಅವರು ಬರೋತ್ತಿಗೆ ಗಂಟೆ ನೋಡಿಲ್ಲ ಸರ್. ನಾವು ರಾತ್ರಿ ಮಲಗಿಬಿಟ್ಟಿದ್ದೋ. ಮಗ ಎಷ್ಟೊತ್ತಿಗೆ ಬಂದಿದ್ದು ಮನೆಗೆ? ಮಗ ಸಾಯಂಕಾಲ ಎಷ್ಟೊತ್ತಿಗೆ ಅದನ್ನು ನನಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ನಾನು ಒಳಗಡೆ ಅಡುಗೆ ಮಾಡ್ಕೊಂಡಿದ್ದೆ, ಆಗ ಬಂದು ಏನು ಹೇಳಿಲ್ಲ. ಮಗ ಏನು ಓದ್ತಿದ್ನ ಇಲ್ಲ ಕೂಲಿ ಕೆಲಸನೇ ಮಾಡ್ತೀವಿ ಇಲ್ಲಿ ತೋಟದಲ್ಲಿ. ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ಬೆಳಗಿನಿಂದ ಕೆಲಸ ಮಾಡಿ ಒಂಚೂರು ಎಣ್ಣೆ ಬಿಟ್ಕೊಂಡು ಮಲಗಿದ್ದ ಈ ತಂದೆ ಮಗ ರೇಪ್ ಮಾಡಿ ಕೊಲೆ ಮಾಡಿ ಬಂದಿದ್ರು ಏನೂ ಅರಿಯದೆ ಮಗನಿಗೆ ಅಡಿಗೆ ಮಾಡ್ತಿದ್ದ ತಾಯಿ. ಪಾಪ ಇವರಿಗೆ ತಾನೇ ಏನ್ ಗೊತ್ತಾಗಿರುತ್ತೆ ಮಗ ಮಾಡಿದ್ದ ಹಲ್ಕಟ್ ಕೆಲಸ. ಆದ್ರೆ ಕೊಲೆ ಮಾಡಿ ಬಂದಿದ್ದ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದಷ್ಟೇ ಇವರಿಗೆ ಗೊತ್ತಿದೆ. ಇನ್ನು ಪೊಲೀಸರ ಇನ್ವೆಸ್ಟಿಗೇಷನ್ಗೆ ವಾಪಸ್ ಹೋಗೋದಾದ್ರೆ
ಜೀನ್ಸ್ ಪ್ಯಾಂಟಿನಿಂದ ಹರೀಶ್ ಕೊಲೆಗಾರ ಅನ್ನೋದು ಗೊತ್ತಾಗದ ಪೊಲೀಸರಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ಸದ್ದು ಕೇಳುತ್ತೆ. ಅರೆ, ಕಾಡು ಮಧ್ಯದಲ್ಲಿ ಇದೇನ್ ಸದ್ದು ಅಂತ ಪೊಲೀಸರು ಹುಡುಕ್ತಾ ಹೋದಾಗ್ಲೇ ಗೊತ್ತಾಗೋದು ಅದು ಅಲಾರಾಮ್ ಸದ್ದು ಅನ್ನೋದು. ಇನ್ನೊಂದು ಆಶ್ಚರ್ಯದ ವಿಷಯ ಅಂದ್ರೆ ಅದು ಸಿಮ್ ಇಲ್ಲದ ಮೊಬೈಲ್ನಿಂದ ಬರ್ತಿದ್ದ ಅಲಾರಾಮ್ ಸದ್ದು. ಪ್ಯಾಂಟಲ್ಲಿ ವಾಸನೆ ನಾಯಿಗೆ ಗೊತ್ತಾಗಿಲ್ಲ, ಎಲ್ಲರೂ ಜನರು ಬಂದು ಮುಟ್ಟಿದ್ರು, ವಾಸನೆ ಗೊತ್ತಾಗಿಲ್ಲ. ಪುನಃ ಇಲ್ಲಿಂದ ಮೇಲೆ ಕರ್ಕೊಂಡು ಹೋದರು ಪೊಲೀಸವರು. ಕರ್ಕೊಂಡೋಗಿ ಅಲ್ಲಿ ಸರ್ಚ್ ಮಾಡ್ತಾ ಮೊಬೈಲ್ ರಿಂಗ್ ಆಯಿತು. ನಾನು ಮೊಬೈಲ್ ರಿಂಗ್ ಆಯಿತು ಸೌಂಡ್ ಕೇಳಿಬಿಟ್ಟು ನೋಡಿದೆ ಸರ್. ತೆಂಗಿನ ಮರದ ಪಟ್ಟ ಇದೆಯಲ್ಲ ಅದರೊಳಗಡೆ ಮೊಬೈಲ್ ಮಡಗಿದ್ದಾರೆ ಸರ್. ಅವನದು ಮೊಬೈಲ್ ಮಡಗಿದ್ದಾರೆ. ಮೊಬೈಲ್ ಎತ್ತಿ ನೋಡಿದ್ರೆ ಪೊಲೀಸವರು ಮೊಬೈಲ್ ತಗೊಂಡೋದ್ರು ಸರ್. ತಗೊಂಡೋಗಿ ಅಲ್ಲಿ ನೋಡಿದ್ರೆ ಅದರಲ್ಲಿ ಸಿಮ್ ಇಲ್ಲ.